ನಿಮ್ಮ ಮಕ್ಕಳ ಮೂಳೆ ಆರೋಗ್ಯವಾಗಿ ಮತ್ತು ಸ್ಟ್ರಾಂಗ್ ಆಗಿ ಬೆಳವಣಿಗೆ ಆಗಬೇಕು ಅಂದರೆ ಈ 6 ಆಹಾರಗಳನ್ನು ನಿಮ್ಮ ಮಕ್ಕಳಿಗೆ ದಿನನಿತ್ಯ ತಿನ್ನಿಸ್ತಾ ಬನ್ನಿ. ಅದರಲ್ಲಿ ಮೊದಲನೇದಾಗಿ ಮಿಲ್ಕಲ್ಲಿ ಹೇರಳವಾದ ಕ್ಯಾಲ್ಶಿಯಂ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಟೈಮ್ ಟು ಟೈಮ್ ಅಥವಾ ಬೆಳಗ್ಗೆ ಸಂಜೆ ಅಥವಾ ದಿನನಿತ್ಯದಲ್ಲಿ ನೀವು ಮಕ್ಕಳಿಗೆ ಮಿಲ್ಕನ್ನು ಕೊಡೋದನ್ನು ರೂಢಿಸೋದ್ರಿಂದ ನಿಮ್ಮ ಮಗುವಿನ ಬೋನ್ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಮತ್ತು ಎರಡನೇದು ರಾಗಿಯಲ್ಲಿ ಕೂಡ ಕ್ಯಾಲ್ಶಿಯಂ ಹೇರಳವಾಗಿ ಇರೋದ್ರಿಂದ ನಿಮ್ಮ ಮಕ್ಕಳ ಬೋನ್ಸ್ ಸ್ಟ್ರಾಂಗ್ ಆಗಿ ಬೆಳವಣಿಗೆ ಆಗುತ್ತೆ. ಮತ್ತು ಮೂರನೇದಾಗಿ ಬ್ರೋಕೋಲಿ ಅಂದರೆ ಹೂಕೋಸು, ನೀವೆಲ್ಲ ನೋಡೇ ಇರ್ತೀರ. ಅದು ಗ್ರೀನ್ ಆಗಿರುತ್ತೆ, ಎಲ್ಲ ತರಕಾರಿ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನು ನಿಮ್ಮ ಮಗುಗೆ ನೀಡೋದ್ರಿಂದ ನಿಮ್ಮ ಮಗುವಿನ ಬೋನ್ಸ್ ಸ್ಟ್ರಾಂಗ್ ಆಗಿ ಬೆಳವಣಿಗೆ ಆಗುತ್ತೆ. ಮತ್ತು ನಾಲ್ಕನೇದಾಗಿ ಬಾದಾಮಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದರಲ್ಲಿ ಎಷ್ಟು ವಿಟಮಿನ್ಸ್ ಇದೆ ಮತ್ತು ಕ್ಯಾಲ್ಶಿಯಂ ಹೇರಳವಾಗಿರೋದ್ರಿಂದ ಅದನ್ನು ನಿಮ್ಮ ಮಗುಗೆ ದಿನನಿತ್ಯ ಕೊಡ್ತಾ ಬರೋದ್ರಿಂದ ನಿಮ್ಮ ಮಗುವಿನ ಮೂಳೆ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಐದನೇದಾಗಿ ಚೀಸನ್ನು ನಿಮ್ಮ ಮಕ್ಕಳಿಗೆ ದಿನನಿತ್ಯ ತಿನ್ನಿಸ್ತಾ ಬರ್ತಾ ಇದ್ರೆ ನಿಮ್ಮ ಮಕ್ಕಳ ಬೋನ್ಸ್ ಸ್ಟ್ರಾಂಗ್ ಆಗಿ ಆ್ಯಂಡ್ ಹೆಲ್ತಿಯಾಗಿ ಬೆಳೆಯುತ್ತೆ. ಮತ್ತು ಆರನೇದಾಗಿ ಬೀನ್ಸ್ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ನೋಡೇ ಇರ್ತೀರಾ. ಬೀನ್ಸ್ ಕಾಳುಗಳು ಅದನ್ನು ತಂದು ನೀವು ದಿನನಿತ್ಯ ಅಡುಗೆ ಮಾಡೋದ್ರಲ್ಲಿ ಅದನ್ನು ಬಳಸಿ ಅದನ್ನು ನಿಮ್ಮ ಮಗುಗೆ ತಿನ್ನಿಸ್ತಾ ಬರೋದ್ರಿಂದ ನಿಮ್ಮ ಮಗುವಿನ ಬಾಡಿಯಲ್ಲಿರುವ ಮೂಳೆಗಳು ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿಯಾಗಿ ಬೆಳೀಲಿಕ್ಕೆ ಇಷ್ಟು ಆಹಾರಗಳು ಸಹಾಯ ಮಾಡುತ್ತೆ.